ಗೈಸ್ ನೋಡಿ ಇಲ್ಲಿ ನಮ್ಮ ತಂಗಿ ನಮ್ಮ ಅಪ್ಪಾಜಿ ಫೋಟೋ ತೆಗಿತಾಳೆ. ತೆಗ್ದಿರ ಹಂಗೆ ಒಂದು ನಮ್ಮ ಅಮ್ಮಂದು ಒಂದು ಫೋಟೋ ಐತೆ ನೋಡು. ಇವಾಗ ಫೋಟೋ ತೆಗ್ದಾನ ಹಿಂಗೆ ಹಿಂಗೆ ಒಂದು ಫೋಟೋ ತೆಗ್ದ್ರಂಗೆ ನಂದ್ರಲ್ಲಿ ಇವ್ರಲ್ಲಿ ಹೆಂಗಾಗಿ PDF ಬಂತು ನಮ್ಮ ಗ್ರೂಪಲ್ಲಿ, ಅಂದರೆ ಕಾಲೇಜ್ ಗ್ರೂಪಲ್ಲಿ ಒಂದು PDF ಬಂತು. ಏನಪ್ಪ ಅಂತ ತೆಗೆದು ನೋಡಿದರೆ ಗಾಯ್ಸ್ ನಮ್ಮ 6th ಸೆಮ್ ರಿಸಲ್ಟ್ ಗಾಯ್ಸ್. ಕ್ರೇಜ್ ಅನ್ಕೊಳ್ಳಿ ಗಾಯ್ಸ್, ತುಂಬಾ ಖುಷಿ ಆಗ್ತಿದೆ. ಕನ್ನಡನ ಮಾತಾಡೋಂಥ ಎಲ್ಲ ಕನ್ನಡದ ಕಂದ ಮಕ್ಕಳಿಗೆ ನಮ್ಮದು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊತೀನಿ. ನಾನು ಮಾತ್ರ ಸೂಪರ್ ಆಗ್ತೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತಿನ ಕ್ರೇಜ್ ಕೇಳಿದ್ರೆ ನೀವು ಏನಂತಾರೆ ಅನ್ನೋ ಗೊತ್ತಿಲ್ಲ. ಏನಪ್ಪ ಅಂತಂದರೆ ನಮ್ಮೂರಲ್ಲಿ ನಮ್ಮ ಅಪ್ಪ, ನಮ್ಮ ಅಮ್ಮ ಮತ್ತು ನಮ್ಮ ಪಕ್ಕದ ಮನೆ ಒಂದು ಅಜ್ಜಿ, ನಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಬರೋಕ್ಕೆ ಕಳಿಸಿದ್ದಾರೆ. ಫೋಟೋನೇ ಒಂದು ದೊಡ್ಡ ಒಂದು ID ಕಾರ್ಡು ಅಥವಾ ಪಾನ್ ಕಾರ್ಡು ಫೋಟೋನೇ ಒಂದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲ್ ಹಿಡಿಯುತ್ತೆ. ದೊಡ್ಡದಾಗಿ ಮಾಡಿಸೋ ಥರ ಇವ್ರಿಗೆ ಒಂದು ಫೀಲಿಂಗು. ಆ ಥರ ಹಳ್ಳಿ ಜನ ಅಂತ ಅಂದರೆ, ಸಿಟಿ ಜನ ಬೇರೆ ಥರ ಇರ್ತಾರೆ, ಹಳ್ಳಿ ಜನ ಬೇರೆ ಥರ ಇರ್ತಾರೆ. ಪರವಾಗಿಲ್ಲ. ಒಟ್ಟಿನಲ್ಲಿ ನನಗಂತೂ ಖುಷಿ ಇದೆ ಗೈಸ್. ಹೋಗಿ ತೆಗ್ಸ್ಕೊಂಡ್ರೆ ಬರೋಣ, ನೋಡೋಣ. ಈಗ ನಮ್ಮ ರಾಣಿನ ತಗೋಗೋಣ ಅಂತ ಇದ್ದೀನಿ. ಇದನ್ನ बोला धक्का बुक्की नहीं करने का, आराम से लेने का. हाँ अबे साले ಹಾಯ್ ಗಾಯ್ಸ್, ಇವತ್ತನೇ ನಾನು ಫೋಟೋನ ತೆಗೆಸ್ಕೊಬಂದೆ. ನಮ್ಮ ಅಜ್ಜಿದು, ನಮ್ಮ ದೊಡ್ಡಪ್ಪಂದು, ನಮ್ಮ ಅಪ್ಪನ ಮತ್ತು ನಮ್ಮ ಅಮ್ಮಂದು ಫೋಟೋಗಳನ್ನ ಪ್ರಿಂಟಪ್ನ ತೆಗೆಸ್ಕೊಬಂದು ನೋಡ್ತೀನಿ. ಒಂದು PDF ಬಂತು ನಮ್ಮ ಗ್ರೂಪಲ್ಲಿ, ಅಂದರೆ ಕಾಲೇಜಲ್ಲಿ ಒಂದು PDF ಬಂತು. ಏನಪ್ಪ ಅಂತ ತೆಗೆದು ನೋಡಿದರೆ ಗಾಯ್ಸ್ ನಮ್ಮ 6th ಸೆಮ್ ರಿಸಲ್ಟ್ ಗೈಸ್. ಫೈನಲಿ 6th ಸೆಮ್ಮು ಪಾಸ್ ಆದೆ. ಆದರೆ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಿ. ಹಾಗೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಹಳೆಯ ಒಂದು 5th ಸೆಮ್ ಸಬ್ಜೆಕ್ಟ್ ಇತ್ತಲ್ಲ, ಅದನ್ನು ಅಗೇನ್ ಮತ್ತೆ ಫೇಲ್ ಆಗಿದ್ದೀನಿ. अलग ही लेवल का बंदा था. ಒಂದೇ ಒಂದು ಕ್ರೇಜಿ ಆಗಿಬಿಟ್ಟಿದೆ ಗೈಸ್. ಅದನ್ನು ಮಾರ್ಕ್ಸ್ ಕಾರ್ಡೆಲ್ಲ ಹಾಕಿ ತೋರ್ಸೋಕ್ಕಾಗೋದಿಲ್ಲ. ನನ್ನ ಫ್ರೆಂಡ್ಸ್ ಮತ್ತು ಎಲ್ಲರೂ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಕ್ರೇಜ್ ಅನ್ಕೊಳ್ಳಿ ಗೈಸ್, ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂತಂದರೆ ಇಂಟರ್ನ್ಶಿಪ್ಪು ನಾವು ಕಷ್ಟಪಟ್ಟೆ ಮಾಡಿದ್ದು. ಬಟ್ ಆದರೆ ಎಕ್ಸಾಮ್ ಟೈಮಲ್ಲಿ ಓದ್ಕೊಂಡಿರಲಿಲ್ಲ, ಆದರೆ ಇಂಟರ್ನ್ಶಿಪ್ಗೆ ಅಂತ ಪ್ರಿಪೇರ್ ಆಗಿರಲಿಲ್ಲ. ಆದರೂ ಪಾಸ್ ಆಗಿದ್ದೀನಲ್ಲ, ಅದೇ ಒಂದು ಸಖತ್ತು ಖುಷಿಯಾದ ವಿಚಾರ ಗೈಸ್. ತುಂಬಾ ಖುಷಿ ಆಯಿತು. ಒಬ್ಬನೇ ಇದ್ದೀನಿ ಗೈಸ್, ಜನಗಳನ್ನ ಯಾರನ್ನೂ ಜಾಸ್ತಿ ತೋರಿಸೋಕ್ಕಾಗಲ್ಲ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಅಂದರೆ ನಿಮಗೆ ವಿಡಿಯೋ ನೋಡಲಿಕ್ಕೆ, ಪೂರ್ತಿ ವಿಡಿಯೋ ನೋಡಲಿಕ್ಕೆ ಚೆನ್ನಾಗಿರಬೇಕು. ಬಟ್ ಏನು ಮಾಡೋದು, ಒಬ್ಬನೇ ಇದ್ದೀನಲ್ವ. ಓಕೆ, ಸಂಜೆ ಮೇಲೆ ಮತ್ತೆ ವಿಡಿಯೋನ ಕ್ಲಿಪ್ಸ್ಗಳನ್ನ ಹಾಕ್ಕೊಳ್ತೀನಿ. ಜನಗಳು ಅವಾಗ ಬರ್ತಾರೆ, ತಂಗಿ, ಅಮ್ಮ, ಅಪ್ಪ, ಭವಿಷ್ಯ ಅನ್ನೋ ಬೇಕಾದಷ್ಟು ಜನಗಳಿರ್ತಾರೆ. ಆ ಕಡೆ ಮಲಿದ್ದಾರೆ, ಈ ಕಡೆ ಮಲಿದ್ದಾರೆ, ಎಲ್ಲರೂ ತೋರಿಸ್ತಂತೆ. ಅಷ್ಟರ ವಿಡಿಯೋನ ನೋಡಿ ಒಂದು ಸ್ವಲ್ಪ 5 ನಿಮಿಷ 6 ನಿಮಿಷ ಡ್ಯೂರೇಷನ್ ಕೊಟ್ಟು ವಾಚ್ ಟೈಮು ಇನ್ನೊಂದು ನಮ್ಮದು ಕ್ಲಿಯರ್ ಆಗಿಲ್ಲ, ಬೇಗ ಪಟ್ಟು ಕ್ಲಿಯರ್ ಮಾಡಿಕೊಡ್ರಿ ಸ್ವಾಮಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೈಸ್ ನೋಡಿ ಇಲ್ಲಿ ನಾನು ಬಟ್ಟೆ ಬಿಡಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ನೋಡಿ ಇಲ್ಲಿದ್ದಾಳೆ, ನೋಡಿ ಇಲ್ಲಿ ಬರ್ಕಣ ಥರ ನಾಟಕ ಆಡ್ತಾ ಇದ್ದಾಳೆ. ನಮ್ಮ ಡ್ಯಾಡಿ ಮಮ್ಮಿ ಇದ್ದಾರೆ ಆ ಕಡೆ. ನಾನು ಬಟ್ಟೆ ಬಿಡಿಸ್ಬೇಕಂತೆ ಗಾಯ್ಸ್. ವೆರಿ ಸ್ಯಾಡ್. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ ಇಲ್ಲಿ ಹಾಸಿಗೆ ಇನ್ನೂ ತೆಗೆದಿಲ್ಲ, ಆದ್ಮೇಲೆ ನಾನು ತೆಗಿಬೇಕಂತೆ. ಇಲ್ಲಿ ನೋಡಿ ಇಲ್ಲಿ ಗಾಯ್ಸ್, ನಿಮ್ಮ ಡೈಲಿ ರೂಟೀನ್ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಡೈಲಿ ರೂಟೀನ್ ಇಲ್ಲ. ಬೆಳಿಗ್ಗೆ ಎದ್ದರೆ ಬೈಸ್ಕೋಬೇಕು, ಮಧ್ಯಾಹ್ನ ಆದರೆ ಬೈಸ್ಕೋಬೇಕು, ಸಂಜೆ ಆದರೆ ಬೈಸ್ಕೋಬೇಕು, ತಿರ್ಗಾ ಮತ್ತು ಬೆಳಗ್ಗೆ ಎದ್ದರೆ ಬೈಸ್ಕೋಬೇಕು. ಇದೇ ನಮ್ಮ ಡೈಲಿ ರೂಟೀನ್ ಗಾಯ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಮ್ಮ ಊರಿನ ವೆದರ್ ನೋಡಿ ಗಾಯ್ಸ್. ಡೈಲಿ ಗಾಡಿ ನಿಲ್ಸಿದ್ದೀವಿ. ಚಿನ್ನ ಆಗಲೇ ಇರ್ತಿದ್ಲು, ಇಲ್ಲಿ ಮಂಗ ಅಂತ ಗೊತ್ತಿಲ್ಲ.
ಅಷ್ಟು ನೋಡಿ ಇಲ್ಲಿ ನಮ್ಮ ಪ್ರೇಮ್ ಭಾಯ್ ಅವರು ಏನು ಮಾಡ್ತಿದ್ದಾರೆ. ಈ ಕಡೆ ಬರ್ತಾರೆ ನೋಡಿ ಅಡುಗೆ ಮಾಡ್ತಾವ್ರಿ ಇಲ್ಲಿ. ಓ ಹೀರೋ ಹೀರೋ ಬಂದ್ರು ಹೀರೋ. ಬಡಿ ಅಚ್ಚಿ ಬಾತ್ ಕಹಿಯ.